ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತೆ. ಅವ್ರ ಮೈ ಮೇಲೆ ಒಂದು ಗೆರೆ ಬಿದ್ರು ಅದು ನಮ್ಮ ಪಾರ್ಟಿಗೆನೆ ಒಂದು ದೊಡ್ಡ ಬರೇನೆ ಹೇಳ್ದಾಗೆ. ಈಗ ನೀವು ಅಲ್ಲಿಂದ ಕ್ಷಮೆ ಕೇಳ್ಬಿಟ್ಟು ಸೀದಾ ನಿಮ್ ಕೆಲಸ ನೋಡಕ್ ಹೋಗಿ. ನೀವು ತಿಳ್ಕೊಂಡಿರೋ ಹಾಗೆ ಅವರು ಗಂಗಾಧರ್ ಅಲ್ಲ, ಅವ್ರಿಂದೆ ದೊಡ್ಡ ದೊಡ್ಡ ತಲೆಗಳಿವೆ. ಇನ್ನು ಅರ್ಧ ಗಂಟೆಯಲ್ಲಿ ನನಗೆ ಅವರು ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು. ತಿಳಿತಾ? ಮೊದಲಿಂದ ಹೊರಡಿ. ಬುಲೆಟ್ಟು ಬರೀ ಪ್ರಾಣ ತೆಗೆಯುತ್ತೆ, ಆದ್ರೆ ಈ ಪೆನ್ನು ಪೇಪರು ಗೋರ್ಮೆಂಟ್ನೇ ಬೀಳಿಸ್ಬಿಡುತ್ತೆ. ರೀ ಮುನೇಂದ್ರ, ನಿಮ್ಮಪ್ಪನಿಗೆ ವಯಸ್ಸಾಯ್ತು, ನಿಮಗಾದ್ರೂ ಬುದ್ಧಿ ಬೇಡವಾ? ಅಲ್ಲ, ಇಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡು ಇಟ್ಕೊಳ್ದೆ, ಒಂದು ನಾಯಿನೂ ಸಾಕ್ದೆ ಒಂಟಿಯಾಗಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ನಾನು ಅವತ್ತೇ ಹೇಳಿದೆ, ನಿಮ್ಮಂತ ಘಟಾನುಘಟಿಗಳ ಜೊತೆ ಪಾರ್ಟಿನೂ ಮಾಡಿದ್ದೀನಿ, ನನ್ನನ್ನ ಎದುರಾಕೊಂಡವರು ಪಾರ್ಟ್ ಆಗಿ ಕತ್ತರಿಸ್ ಹೋಗಿರೋದನ್ನು ನೋಡಿದ್ದೀನಿ. ಮಿನಿಸ್ಟ್ರೇ ಹೇಳಿದ್ರಲ್ಲ, ನನ್ನ ಹೆಸರು ಗಂಗಾಧರ್ ಅಲ್ಲ, ನಂದು ದಂಡನಾಯಕರ ಮನೆತನ, ಚಂಡವೀರ ವಂಶಸ್ಥ. ಆಗಲ್ಲ, ಇದು ನಿಮಗೆ ಬೇಕಾಗಿಲ್ಲ. ವ್ಯವಹಾರ ಕ್ಲೋಸ್ ಆಯ್ತು, ನೀವಿನ್ ಹೊರಡಿ. ಹೋಗ್ಬಿಟ್ ಬರಲಾ ಸಂಜು? ಅವನು ಒಂದಿಷ್ಟು ಡಾಕ್ಯುಮೆಂಟ್ಸ್ನ ತನ್ನ ಬೀರುವಲ್ಲಿ ಇಟ್ಟಿರ್ತಾನೆ, ಅದನ್ನ ನೀನ್ ಕದ್ದು ನನ್ನ ಹತ್ರ ತಗೊಂಡ್ ಬಂದ್ ಕೊಟ್ರೆ ಸಾಕು. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ನೀನ ಮಧುಸೂದನ್ನ ಮುಗಿಸ್ಬೇಕು. ನನಗೆ ಹಸಿವಿಲ್ವ? ಅಯ್ಯೋ, ನೀವು ಬನ್ನಿ ಯಜಮಾನ್ರೆ, ಬನ್ನಿ. ನಿಜ ಹೇಳು ಕೃಷ್ಣ, ನೀನವತ್ತು ಒಬ್ಬನೇ ಬಂದಿದ್ದ? ನಿನ್ನನ್ನು ಹೆದರ್ಸಿ ಯಾರಾದರೂ ಈ ಕೆಲಸ ಮಾಡಿದಾರಾ ಅಂತ ನನಗೆ ಅನುಮಾನ. ನೀನ್ ಈ ಕಡೆಯಿಂದ ಬರ್ತಾ ಇದೀಯಾ ಅಂದ್ರೆ ಕಾಳಿಂಗರಾಯರ್ ಮನೆಗೆ ಹೋಗಿ ಬರ್ತಾ ಇದೀಯಾ ಅಂತ ಹೇಳ್ತಾ ಇದ್ದೀನಿ. ನಿಜ ಹೇಳು, ಯಾರ್ ನೀನು? ಛೇ, ನನ್ನಿಂದ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಆ ಕಾಳಿಂಗ ನನ್ನ ಹತ್ರ ಇನ್ನೇನು ಏನೇನು ಕೆಲಸ ಮಾಡಿಸ್ತಾನೋ ಗೊತ್ತಿಲ್ಲ. ನಾನು ಈ ಮನೆ ಅನ್ನ ತಿಂದು ಇವ್ರಿಗೆ ದ್ರೋಹ ಮಾಡ್ತಿದ್ದೀನಿ. ಈ ಪಾಪ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಒಂದು ಲೆಕ್ಕದಲ್ಲಿ ಅಜ್ಜಿ ಸಾಯೋದಕ್ಕೆ ನಾನೇ ಕಾರಣ. ರುಕ್ಮಿಣಿಯವರು ಇವಾಗ ನನ್ನ ಮೇಲೆ ಅನುಮಾನ ಬೇರೆ ಪಡ್ತಿದ್ದಾರೆ. ನಾನು ಪ್ರೀತಿಸೋರು ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರು ನನ್ನನ್ನು ದ್ವೇಷ ಮಾಡೋಂಗಾಗಬಾರ್ದು. ಇನ್ನು ನಾನು ಇಲ್ಲೇ ಇದ್ರೆ ನನ್ನ ಕಣ್ಮುಂದೆನೆ ಎಲ್ಲ ಹಾಳಾಗೋದನ್ನ ನಾನು ನೋಡ್ಬೇಕಾಗತ್ತೆ. ಧೈರ್ಯ ಇಲ್ದಿರೋ ನನಗೆ ಯಾರನ್ನು ಯಾವುದನ್ನು ಎದುರಿಸಕ್ಕಾಗಲ್ಲ. ಇದಕ್ಕಿರೋದು ಒಂದೇ ದಾರಿ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಹೌದು, ನಾನೆಲ್ಲಾದ್ರೂ ದೂರ ಹೋಗ್ತೀನಿ, ಹೊಂಟೋಗ್ತೀನಿ. ಎಲ್ರಿಗೂ ನಮಸ್ಕಾರ. ನನಗೆ ಈ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ನಿಮಗೆ ಚಿರಋಣಿಯಾಗಿರ್ತೀನಿ. ನನ್ನ ಈ ಮನೆ ಮಗನ ಥರ ನೋಡ್ಕೋತಿದ್ರಿ. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ.
ಇಂತಿ ನಿಮ್ಮ ಮನೆ ಮಗ ಕೃಷ್ಣ. ಇಷ್ಟು ಚಿಕ್ಕ ಹುಡುಗನ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೆನಪಿನ ಶಕ್ತಿ ಕಳೆದೋಯ್ತಲ್ಲ. ಆ ಭಗವಂತ ಕೃಷ್ಣನು ಹೆತ್ತವರಿಂದ ದೂರ ಇದ್ದ, ಇವನು ತನ್ನ ಹೆತ್ತವರಿಂದ ದೂರ ಇದ್ದಾನೆ. ಅದಕ್ಕೆ ಇವನಿಗೆ ಕೃಷ್ಣ ಅಂತ ಹೆಸರಿಟ್ಟೆ. ಯಜಮಾನ್ರು ಊರು ಹೋಗ್ತಾ ಇದ್ದೀರಾ? ಹೌದು. ಹೋಗಿ. ನಮ್ ಕೃಷ್ಣ ಅಲ್ವಾ? ಲೇ ಕೃಷ್ಣ, ಕೃಷ್ಣ ಅಲ್ವಾ? ಲೇ ಕೃಷ್ಣ, ನಾನಾದ್ರೂ ಮರಗುಳಿ ಕಣ, ನೀನ್ ಕೃಷ್ಣ ಅಂತ ಹೇಳ್ಕೊಳಕ್ ನಿನ್ಗೇನು ಮೊಲ್ಲಾಗ್ರ? ಎಲ್ಲೋಗ್ತಾ ಇದೀಯಾ? ಮನೆ ಬಿಟ್ಟು ಹೋಗ್ತಿದ್ದೀನಿ ಅಣ್ಣ. ಆಯ್ತು ಹೋಗ್ಬಾ. ಯಾಕಪ್ಪ ಇಲ್ಲೇನ್ ಸಮಸ್ಯೆ ಆಗಿದೆಯೋ ಕಂದ? ಅದನ್ನ ನಾನು ಹೇಳಲ್ಲ ಅಣ್ಣ, ಆದ್ರೆ ನೀನ್ ಮಾತ್ರ ನನ್ನ ತಡಿಬೇಡ. ಹಾಗಾದ್ರೆ ನಿನ್ಗೆಲ್ಲ ನೆನಪು ಬಂದ್ಬಿಡ್ತೋನು? ಇಲ್ಲ ಅಣ್ಣ. ಲೇ ನಿನ್ಗೇನ್ ಸಮಸ್ಯೆ ಆಗಿದೆ ಅನ್ನೋದು ಹೇಳ್ತಾ ಇಲ್ಲ, ಯಾವ್ದು ನೆನಪಿಗೆ ಬಂದಿಲ್ಲ. ಇದ್ಕಿದಲ್ಲೇ ಮನೆ ಬಿಟ್ಟು ಹೋಗ್ತಾ ಇದೀಯಲ್ಲ, ನಿನ್ಗೇನು ಹುಚ್ಚನಾ? ಲೇ ಮೊದ್ಲೇ ಮನೆ ಪರಿಸ್ಥಿತಿ ಸರಿ ಇಲ್ಲ, ಇದ್ರ ಮಧ್ಯೆ ನೀನ್ ಬೇರೆ ಟಾರ್ಚರ್ ಕೊಡ್ಬೇಡ ಕಣ. ಲೇ ಕೃಷ್ಣ, ಈಗ ನೀನ್ ಹೇಳಲಿಲ್ಲ ಅಂದ್ರೆ ಇಲ್ಲೇ ನೀನ್ ಬುರುಡೆ ಹೊಡೆದು ಸಾಯಿಸ್ಬಿಡ್ತೀನಿ. ಹೇಳ. ಇವನ್ನ ಹೇಗಪ್ಪ ಸಂಭಾಳಿಸೋದು? ಹೋಗಿ ಹೋಗಿ ಇವನ್ ಕೆಲ್ಸಿಗೆ ಹಾಕೊಂಡೆ. ಏನಪ್ಪ ಹೇಳೋದು ಇವನ್ಗೆ? ಲೇ ಏನ್ ಯೋಚನೆ ಮಾಡ್ತಾ ಇದ್ದೀ? ಹೇಳ. ಅದು ಅದು ನಾನೊಂಥರ ಐರನ್ ಲೆಕ್ಕ ಕಣಣ್ಣ. ನಾನು ಈ ಊರಿಗೆ ಕಾಲಿಟ್ಟೆ, ನನ್ನ ಮೆಮೊರಿನೇ ಹೋಯ್ತು. ನಾನು ಈ ಮನೆಗೆ ಕಾಲಿಟ್ಟೆ, ದೊಡ್ಡಮ್ಮರು ಹೋದ್ರು, ದೊಡ್ಡ ಯಜಮಾನ್ರು ಆಶ್ರಮ ಸೇರ್ಕೊಂಡ್ರು. ಮನೇಲಿ ಎಲ್ಲರೂ ಜಗಳ ಆಡ್ತಿದ್ದಾರೆ, ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಈ ಅಪ್ಶಕ್ಕೂ ಇಲ್ಲಿಂದ ಹೋದ್ರೆ ಸರಿ ಅಂತ ನಿರ್ಧಾರ ಮಾಡಿ ಹೋಗ್ತಿದ್ದೀನಿ ಅಣ್ಣ. ಒಳ್ಳೆ ಕಾಲ ಜ್ಞಾನಿ ತರ ಎಲ್ಲ ನನ್ನಿಂದನೇ ಆಯ್ತು ಅನ್ನೋ ತರ ಹೇಳ್ತಾ ಇದೆಯಲ್ಲ. ಇದನ್ನೆಲ್ಲ ನಿನ್ ತಲೆಗೆ ಯಾರೋ ತುಂಬಿದ್ದು? ಕರ್ಕೊಂಬರ ಅವ್ರನ್ನ ಮೆಟ್ಟಲ್ಲಿ ಹೊಡೆದು ಬಿಡ್ತೀನಿ. ಕೆಲ್ಸ ಕಲ್ಸಿದ್ ಗುರುಗೆ ಮೋಸ ಮಾಡಿ ಹೋಗ್ತಿಲ್ಲ. ದೇವ್ರು ಒಪ್ತಾನೇನ ನಿನ್ಗೆ? ಮೆತ್ತಾನೇನ ದೇವ್ರು? ನಡೆಯೋ ಒಳಗೆ, ನಡೆಯೋ.